ಬೇಡ ಅಂತ ಹೇಳಿದರು. ಈಗಾಗಲೇ ಅದ್ರ ಬಗ್ಗೆ ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ನಾವು ಇಲ್ಲಿ ಬೆಳಗಾಂ ಬಂದಂತಹ ಉದ್ದೇಶ ಏನು ಹೇಳಿದ್ರೆ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ. ಇವತ್ತು ನಾವು ಏನು BJPಯವರು ರಾಜ್ಯಾದ್ಯಂತ ಒಂದು ರ್ಯಾಲಿ ಪ್ರೊಟೆಸ್ಟ್ಗಳು ಮಾಡ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ. ಏನಕ್ಕೆ ಹೇಳ್ತಾ ಇರೋದು, ಏನು ಪ್ರೊಟೆಸ್ಟ್ ಅದು? ಜನ ಆಕ್ರೋಶ ಅಂತ. ನಾನು ಹೇಳಬೇಕಂದ್ರೆ ಜನ ಆಕ್ರೋಶ ಅಲ್ಲ, ಅವರ ಕೇಂದ್ರ ಸರ್ಕಾರದ ವಿರುದ್ಧ ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು. ಪಶ್ಚಾತ್ತಾಪ, ಯಾಕಂದರೆ ಅಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಕಳೆದ 12 ವರ್ಷ ಬೆಲೆ ಏರಿಕೆ ಮಾಡಿ ಜನರು ಇವತ್ತು ತತ್ತರಿಸಿದ್ದಾರೆ. ನಾನು ಕೇಳ್ತೀನಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 50-55 ಇತ್ತು. ಈಗ 100ಕ್ಕೆ ದಾಟಿದೆ. ಅದು ಕಾಂಗ್ರೆಸ್ನವ್ರು ಮಾಡಿದ್ದ. ಗ್ಯಾಸ್ ಬೆಲೆ 400 ಇತ್ತು, 1000ಕ್ಕೆ ಹೋಗಿದೆ. ಅದಕ್ಕೆ ನಾವು ಕಾರಣನ? ಇವತ್ತೆಲ್ಲ ಕೇಂದ್ರ ಸರ್ಕಾರ, ಇವತ್ತು 5 ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, 19-20 MP ಗಳಿದ್ದಾರೆ. ನಾಚಿಕೆ ಆಗಬೇಕು ಅವ್ರಿಗೆ. ಅವ್ರು ನಮ್ಮ ವಿರುದ್ಧ ಅಲ್ಲ, ಕೇಂದ್ರ ಸರ್ಕಾರ ವಿರುದ್ಧ ಅವರು ಹೋರಾಟ ಮಾಡಬೇಕು, ಪಶ್ಚಾತ್ತಾಪ ಮಾಡಬೇಕು. ಆ ಹಿನ್ನೆಲೆ ಇವತ್ತು ನಾವು ಬೃಹತ್ ಪಟ್ಟಿ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಬೆತ್ತಲೆ ಮಾಡೋಂತಹ ಕೆಲಸ BJPಯವ್ರಿಗೆ ನಾವು ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಹೇಳ್ತಾರೆ CM ಅವರನ್ನು ಪಾಕಿಸ್ತಾನಕ್ಕೆ ಕಳಿಸಬೇಕು. ಈಗ ಪಾಪ ಜಗದೀಶ್ ಶೆಟ್ಟರು ನಮ್ಮ ಕಾಂಗ್ರೆಸ್ ಕೂಡ ಬಂದಿದ್ದರು. ನಮ್ಗೆ ಗೊತ್ತಾಗಲಿಲ್ಲ ಯಾಕೆ ಬರ್ತಾರೆ ಹೋಗ್ತಾರೆ ಅಂತ. ಆದರೆ ಈ ಹಲವಾರು ವಿಚಾರಗಳ ಕೇವಲ BJPಯವರು ರಾಜಕೀಯ ದೃಷ್ಟಿಯಿಂದ ಮಾತಾಡ್ತಾರೆ, ನಾವು ದೇಶದ ದೃಷ್ಟಿಯಿಂದ ಮಾತಾಡ್ತೀವಿ. ಈಗಾಗಲೇ ನಮ್ಮ ಸರ್ಕಾರ 5 ವರ್ಷ ಏನು 5 ಗ್ಯಾರಂಟಿಗಳು ಕೊಟ್ಟು ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ. ರಾಜ್ಯದ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಅದನ್ನು ಸಹಿಸೋಕ್ಕಾಗದೆ BJPಯವರು ಈ ಥರ ಅಪಾದನೆ ಮಾಡ್ತಾರೆ. ಅದಕ್ಕೆಲ್ಲ ನಾವು ಹೆದರೋಲ್ಲ. ಅದೇ ರೀತಿ ರಾಹುಲ್ ಗಾಂಧಿಯವ್ರನ್ನ ಹೆದರಿಸೋಂಥ ಕೆಲಸ ಹಾಗೂ ಸೋನಿಯಾ ಗಾಂಧಿ ಹೆದರಿಸೋಂಥ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಕೆಲಸ ಮಾಡ್ತಾರೆ. ನಾವು ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಹೋರಾಟ ಮಾಡ್ತೀವಿ. ಬ್ರಿಟಿಷ್ ವಿರುದ್ಧ ನಾವು ಹೋರಾಟ ಮಾಡೋಂಥ ಕಾಂಗ್ರೆಸ್ ಪಕ್ಷ, ಇವ್ರಿಗೆ ನಾವು ಹೆದರ್ತಾ ಇದ್ದೀವಿ ನಾವು.